तरीके से लोगों को पूजा पाठ करना आप सिखाएंगे, बोलिए सर। श्री गुरुभ्यो नमः। गुरुर्देवो महादेवो गुरुर्देवो सदाशिवः गुरुर्दैवं परं नास्ति तस्मै श्री गुरुभ्यो नमः। ध्यानमूलो गुरुरमूर्ति पूजामूलो गुरुपाद मंत्रमूलो गुरुर्वाक्य मुक्तिमूलो गुरुकृपा अवचात्मा स्वरूपाय शिवद्भावो प्रदायनी नमो सद्गुरुनाथाय शतस्थल ब्रह्ममूर्ति नमः। श्री 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 शतस्थल ब्रह्मी बसवलिंग ಶಿವಾಚಾರ್ಯ ತಮ್ಲೂರು ಅವರ ಪಾದ ಪದ್ಮಗಳಿಗೆ ಶರಣು ಶರಣಾರ್ಥಿ ಸಲ್ಲಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮ ಪೂಜಾ ಶಿವಾನಂದ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ಈಗ ಶ್ರವಣ ಮಾಸದ ಅಮಾವಾಸ್ಯೆ ಯಾವಾಗ ಹೊಂಟದ ಯಾವಾಗ ನಡೆದ ಅಂಥೇಳಿ ತಿಳಿಸಿ ಅಂತ ಹೇಳಿದ್ರು ನಾವು ಗುರುಗಳಿಗೆ ಹೇಳತ್ತೀರಿ. ಅಮಾವಾಸ್ಯೆ ಶ್ರವಣ ಅಮಾವಾಸ್ಯೆ ಶನಿವಾರ 3ನೇ ತಾರೀಕು 8ನೇ ತಿಂಗಳ 8ನೇ ತಿಂಗಳ 24ನೇ ಇಸ್ವಿ ಮಧ್ಯಾಹ್ನ 3:51 ಶನಿವಾರ ಮಧ್ಯಾಹ್ನ ಹೊಂಟದ. ರವಿವಾರ ದಿವಸವು 4/8/2024 ಸಂಡೇ ದಿನ 3 ತನ ಅದು ಅಮಾವಾಸ್ಯೆ ಇರ್ಲತ್ತದ. ಅಮಾವಾಸ್ಯೆಗೆ ಶ್ರವಣ ಮಾಸ ಪೂಜೆ ಮಾಡೋರು ಪುಷ್ಯ ನಕ್ಷತ್ರದಲ್ಲಿ ಬರ್ತದ. ಭಾಳ ಒಳ್ಳೆಯ ಟೈಮ್ ಅದ ಇದು ಸಿಕ್ಕಿದ್ದು. ಇದು 63 ವರ್ಷಕ್ಕೊಮ್ಮೆ ಪುಷ್ಯ ನಕ್ಷತ್ರದಾಗ ಈ ಅಮಾವಾಸ್ಯೆ ಬರ್ತದ. ಈ ಅಮಾವಾಸ್ಯೆ ಭಾಳ ಒಳ್ಳೆಯದು. ಪುಷ್ಯ ನಕ್ಷತ್ರದಲ್ಲಿ ದ್ರವ್ಯ ಧಾನ್ಯ ಸಂಪತ್ತು ಇವೆಲ್ಲ ಖರೀದಿ ಮಾಡ್ಬೇಕಂತೇಳಿ ಹಿಂದಕ್ಕೆಲ್ಲ ಹಿರಿಗಳು ಹೇಳಿದ್ದು ಆಗ್ತಿದ್ವು. ಇದಕ್ಕೆ ಅಂಥದ್ದೇ ಅಮಾವಾಸ್ಯೆ ಸಿಗ್ತದೆ ನಮಗೆ. ಇದು ಭಾಳ ಒಳ್ಳೆಯದು, ಪುಣ್ಯ ಫಲ. ಅದ್ರ ಕಡೆಯಿಂದ ನಾವು ಈ ಅಮಾವಾಸ್ಯೆ ನೇಮ ಶ್ರವಣ ಮಾಸ ಯಾರು ಅಮಾವಾಸ್ಯೆಗೆ ಮಾಡ್ತಾರೆ, ಯಾರು ಪ್ರತಿಪದ 2ನೇ ದಿವಸ ಪ್ರತಿಪದ ದಿವಸ ಮಾಡ್ತಾರೆ. ಈ ಶ್ರವಣ ಮಾಸದಲ್ಲಿ ಈ ತಿಂಗಳ 5 ಸೋಮವಾರ ಹೊಂಟವ. ಅದಕ್ಕೆ ಮೊದಲನೇ ಸೋಮವಾರ ಪ್ರತಿಪದ ಸಿಗ್ಲತ್ತದ. ಯಾರು ಪ್ರತಿಪದಕ್ಕೆ ಮಾಡ್ತಾರೆ ಶ್ರವಣ ಮಾಸ ಶುರು, ಯಾರು ಅಮಾವಾಸ್ಯೆಗೆ ಶುರು ಮಾಡ್ತಾರೆ. ಅದಕ್ಕೆ ಯಾರು ಮಾಡಿದ್ರೂ ಇದು ಭಾಳ ಒಳ್ಳೆಯ ಟೈಮ್ ಬಂದದ. ಇದು 63 ವರ್ಷಕ್ಕೊಮ್ಮೆ ಈ ಅಮಾವಾಸ್ಯೆ ಹಿಂಗೆ ಸಿಗ್ತದೆ ನಮ್ಮ ಪುಷ್ಯ ನಕ್ಷತ್ರದ್ದು. ಅದಕ್ಕೆ ನಾವು ಈ ಅಮಾವಾಸ್ಯೆ ಪುಣ್ಯ ಎಲ್ಲರೂ ಸದ್ಭಕ್ತರು, ಭಾವಿಕರು, ಪಂಡಿತರು ಎಲ್ಲರೂ ದೊಡ್ಡ ನಿಯಮ ಕ್ರಿಯಾ ಆಚಾರ ಮಾಡ್ತಾರೆ. ಯಾಕೆ ಮಾಡ್ತಾರಂದ್ರೆ 12 ತಿಂಗಳು ನಾವು ಈ ಸಂಸಾರಿಕದಾಗೆ ಹೋಗ್ತೀವಿ. ಅದು ಇದು ಮಾಡುವ ಕೆಲಸ ಈ ಕೆಲಸ ಮಾಡಿ ಗಳಿಸೋದು ಕಳೆದು ವ್ಯವಹಾರ ಒಕ್ಕಲತನ ಎಲ್ಲ ಬಗ್ಗೆ ವಿಚಾರ ಮಾಡ್ತೇವೆ ನಾವು 12 ವರ್ಷ. ಇದು 12 ತಿಂಗಳು. 12 ತಿಂಗಳದಾಗ 11 ತಿಂಗಳರ ಇದೇ ಮಾಡ್ತೇವೆ. ಅದಕ್ಕೆ 1 ತಿಂಗಳರ ಮಾಡ್ಬೇಕಂತೇಳಿ ಹಿಂದಿನ ಪರಂಪರೆ ಹಿಡಿದು ಸಂಸ್ಕೃತಿ ಅದ. ಇದು ಈ ಸಂಸ್ಕೃತಿಯಲ್ಲಿ ಶ್ರವಣ ಮಾಸ ಇದು ಪುಷ್ಯ ನಕ್ಷತ್ರ ದಿನ ಹೊಂಟದ ಸಂಡೇ ದಿವಸ ಭಾಳ ಒಳ್ಳೆಯ ಟೈಮ್ ಅದ. ಅದಕ್ಕೆ ಎಲ್ಲರೂ ನಿಯಮ ಧ್ಯಾನ ಜಪ ಪೂಜಾ ಯಾರು ಹೆಂಗದ ಹಂಗೆ ಮಾಡಬೇಕು. ಅಂದ್ರೆ ಮೊದಲು ಭಕ್ತಿ ದೊಡ್ಡದು, ಭಕ್ತಿನೇ ದೊಡ್ಡದು. ಡಾಬಿಗ್ದಾಗ ಏನು ಹೋಗೋದಿಲ್ಲ. ಭಕ್ತಿನಿಂದ ಎಷ್ಟು ಮಾಡಿದೆವು ಅಷ್ಟು ಫಲ ನಮಗೆ ಸಿಗ್ತದೆ. ಅದಕ್ಕೆ ನಾವು ಭಕ್ತಿನಿಂದ ಯಾರು ಪ್ರತಿಪಾದಕ್ಕೆ ಇಡ್ರಿ, ಯಾರು ಅಮಾವಾಸ್ಯೆ ದಿವಸ ಇಡ್ರಿ, ಶ್ರವಣ ಮಾಸ 131 ದಿನ ಸರಿಯಾಗಿ ಕಳೀರಿ, ನಿಮಗೆ ಒಳ್ಳೆಯದು ಪ್ರತಿಫಲ ಸಿಗ್ತದೆ. ನಾವು ಮಾಡಿದ ಫಲ ಸಿಗ್ತದೆ. ಅದಕ್ಕೆ ನಾವೆಲ್ಲರೂ ಭಕ್ತರು ಶ್ರವಣ ಆಚರಿಸಿದವರೆಲ್ಲರೂ ಒಂದು ಭಕ್ತಿಯಿಂದ ಭಕ್ತಿ ಚೆನ್ನಾಗಿ ಮಾಡಿದ್ರೆ ಆ ಭಕ್ತಿದಾಗೆ ನಮ್ಮ ಫಲ ಸಿಗ್ತದೆ. ಅದಕ್ಕೆ ನಾವೆಲ್ಲರೂ ಶ್ರವಣ ಮಾಸ ಮಾಡ್ಕೊಂಡು ಹೋಗಾರ ಅಂತ ಹೇಳಿ. सर अभी जो है श्रावण आ रहा सर, पूजा किस टाइम पे करना सर? सुबह शाम या सुबह लोग आप जैसे महापुरुष लोगों ने कहा कि सुबह 6 बजे के अंदर पूजा करना है, तो इसके बारे में यहाँ के हमारे लोगों को क्या मैसेज देते सर? ಹಾಂ, ಗುರುಗಳು ಯಾರ ಬಗ್ಗೆ ಯಾವ ಟೈಮಿಗೆ ಮಾಡಬೇಕಂತ ಕೇಳ್ತಾರಲ್ಲ. ಅಂದ್ರೆ ಮೊದಲನೇ ಪ್ರಹಾರದಾಗ ಮಾಡ್ತಾರೆ. 6 ಹಿಡಿದು 9 ತನಕ ನಮ್ಮ ಪೂಜಾ ನೇಮ ನಿಷ್ಠೆ ಮುಗಿತೇವೆ. ಈಗ ನಾವೆಲ್ಲ ಸಂಸಾರಿಕದವರು ನಮ್ಗೆ 6ರಿಂದೇ ಚಾಲು ಮಾಡೋದಾಯ್ತದ. ನಮ್ಮ ನಸಿಕಿನಾಗ 4 ಕೇಳೋದು ಆಗಲ್ಲ. ಯಾರು ಮಾಡ್ತಾರೆ ಅದು ಅವ್ರು ದೊಡ್ಡ ಸಂತರು ಶರಣರು ದೊಡ್ಡವರು ಅವರೆಲ್ಲ ಅವ್ರು 4ಕ್ಕೆ ಎದ್ದು ಅವ್ರ ನೇಮ ನಿಷ್ಠೆ ಕಾರ್ಯಕ್ರಮ ಮಾಡ್ತಾರೆ. ನಾವು ಸಂಸಾರಿಕ ಮಾಡೋರು ನಮಗೆಲ್ಲ ಪೂಜಾ ನೇಮ ನಮಗೆ
ಧ್ಯಾನ ಮಾಡಬೇಕಾದ್ರೆ ನಮಗೆ ಅಂಥ ಟೈಮ್ ಸಿಗಲ್ಲ ಅಂಥೇಳಿ ನಾವು 6ರಿಂದ 9 ತನಕ ಕರೆಕ್ಟ್ ಮೊದಲನೇ ಪ್ರಾರದಾಗ ನಾವು ಈ ಪೂಜಾ ನಿಯಮ ಏನು ಮಾಡೋದ ಎಷ್ಟು ಮಾಡೋದ 5 ನಿಮಿಷ ಮಾಡಿರಿ 2 ನಿಮಿಷ ಮಾಡಿರಿ ಭಕ್ತಿನಿಂದ ಮಾಡಿರಿ. ಭಕ್ತಿಯಾಗಿ ನಾವು ಮಾಡಿದೆವು ಅಂದ್ರೆ ನಮ್ಗೆ ದೇವ್ರ ಫಲ ಕೊಡ್ತಾನೆ. ಅದಕ್ಕೆ ಭಕ್ತಿ ನಿಮ್ಮೇನು ದುಡ್ದು ನಾವು ಡಾಂಬಿಕ್ದಾಗ ಹೋಗ್ಬೇಡ್ರಿ, ಭಕ್ತಿನಿಂದ ಪೂಜೆ ಮಾಡಿರಿ. ಭಕ್ತಿನೇ ದುಡ್ದು ಅದಕ್ಕೆಲ್ಲರೂ ಭಕ್ತಿಯಿಂದ ಪೂಜೆ ಶ್ರವಣ ಮಾಸ ಮಾಡ್ರಿ ಅಂಥೇಳಿ ಎಲ್ಲರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ.